ಬಂಧುಗಳೇ, ನಮಗೆಲ್ಲ ಶ್ರೀಕೃಷ್ಣನ 8 ಅವತಾರಗಳ ಬಗ್ಗೆ ಗೊತ್ತಿದೆ. ಆದರೆ ಅದು ಕೇವಲ ಒಂದು ಪೌರಾಣಿಕ ಕಥೆಯಾಗಿ ನಮ್ಮಲ್ಲಿ ಉಳಿದಿದೆ. ನಿಮಗೆ ತಿಳಿದಿರಲಿ, ಈ ಶ್ರೀಕೃಷ್ಣನ ಅವತಾರಗಳ ಸಿದ್ಧಾಂತ ಕೇವಲ ಒಂದು ಪೌರಾಣಿಕ ಸಿದ್ಧಾಂತವಲ್ಲ, ಇದು ಜೀವ ವಿಕಸನದ ಭೂಮಿಯ ಮೊಟ್ಟ ಮೊದಲ ಸಿದ್ಧಾಂತವೆಂದು. ಆದರೆ ನಮಗೆ ತಿಳಿದಿರುವುದು ಪಾಶ್ಚಿಮಾತ್ಯ ವಿಜ್ಞಾನಿಗಳಾದಂತಹ ಚಾರ್ಲ್ಸ್ ಡಾರ್ವಿನ್ನರಂತಹ ಸಿದ್ಧಾಂತಗಳು. ಈ ಚಾರ್ಲ್ಸ್ ಡಾರ್ವಿನ್ ಹುಟ್ಟುವ ಅದೆಷ್ಟೋ ಸಾವಿರಾರು ವರ್ಷಗಳ ಮೊದಲೇ ಭಾರತದಲ್ಲಿ ಜೀವ ವಿಕಸನ ಸಿದ್ಧಾಂತವನ್ನು ಪ್ರತಿಪಾದಿಸಲಾಗಿತ್ತು. ಆದರೆ ಅದು ಒಂದು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿತ್ತು. ಹಾಗಾಗಿ ಈ ಸಿದ್ಧಾಂತ ಕೇವಲ ಇಂದು ಪೌರಾಣಿಕ ಕಥೆಯಾಗಿ ಉಳಿದಿತ್ತು. ನೀವೇ ಒಂದು ನಿಮಿಷ ವಿಮರ್ಶಿಸಿ, ನಾನು ಹೇಳುವಂತ ಕಥೆಯನ್ನ ನಿಮ್ಮ ಮನಸ್ಸಿನಲ್ಲಿ ಆಲೋಚಿಸಿ. ಭೂಮಿಯ ಮೇಲಿನ ಮೊಟ್ಟ ಮೊದಲ ಜೀವಿ ಎಂದರೆ ಅದು ಸಮುದ್ರ ಜೀವಿ. ಶ್ರೀಕೃಷ್ಣನ ಮೊದಲ ಅವತಾರವು ಮತ್ಸ್ಯಾವತಾರ. ನಂತರದ ವಿಕಸನದಲ್ಲಿ ಸಮುದ್ರ ಜೀವಿಗಳು ಉಭಯಚರಿ ಜೀವಿಗಳಾದವು. ಶ್ರೀಕೃಷ್ಣನ 2ನೇ ಅವತಾರವು ಕೂರ್ಮಾವತಾರ, ಅಂದ್ರೆ ಆಮೆ ಅವತಾರ. ನಂತರದ ವಿಕಸನದಲ್ಲಿ ಆ ಉಭಯಚರಿಗಳು ಭೂಮಿಯ ಮೇಲಿನ 4 ಕಾಲಿನ ಪ್ರಾಣಿಗಳಾಗಿ ಪರಿವರ್ತನೆಗೊಂಡವು. ಶ್ರೀಕೃಷ್ಣನ 3ನೇ ಅವತಾರವು ವರಹ ಅವತಾರ, ಅಂದರೆ ಹಂದಿಯ ಅವತಾರ. ನಂತರದ ವಿಕಸನದಲ್ಲಿ 4 ಕಾಲಗಳನ್ನು ಬಳಸಿ ನಡೀತಿದ್ದಂತ ಪ್ರಾಣಿಗಳು 2 ಕಾಲಗಳನ್ನು ಬಳಸಿ ನಡಿಲಿಕ್ಕೆ ಆರಂಭ ಮಾಡಿದ್ವು. ಇನ್ನು 2 ಕಾಲಗಳನ್ನ ಕೈಗಳಾಗಿ ಬಳಸಲಿಕ್ಕೆ ಆರಂಭ ಮಾಡಿದ್ವು. ಅಂದ್ರೆ ಶ್ರೀಕೃಷ್ಣನ 4ನೇ ಅವತಾರ ನರಸಿಂಹ ಅವತಾರ, ಅಂದ್ರೆ 2 ಕಾಲಗಳಲ್ಲಿ ನಡೀತಕ್ಕಂಥದ್ದು ಮತ್ತು ಕೈಗಳನ್ನ ಬಳಸಿದಂತ ಉದಾಹರಣೆ. ನಂತರದ ವಿಕಸನದಲ್ಲಿ 2 ಕಾಲು ಮತ್ತು ಕೈಗಳನ್ನು ಬಳಸಿದಂತಹ ಜೀವಿಗಳಲ್ಲಿ ಮೊದಲು ಮಾನವನ ಅಂಶ ಕಂಡಿದ್ದು ಕುಬ್ಜ ಚಿಂಪಾಂಜಿಗಳಲ್ಲಿ, ಅಂದ್ರೆ ಶ್ರೀಕೃಷ್ಣನ 5ನೇ ಅವತಾರ ಕುಬ್ಜ ವಾಮನ ಅವತಾರ. ನಂತರದ ವಿಕಸನದಲ್ಲಿ ಆದಿಮಾನವನಾದಂತ ಈ ಜೀವಿಗಳು ಆಯುಧಗಳು ಮತ್ತು ಗುಡಿಸಲುಗಳನ್ನ ಬಳಸಲಿಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ಶ್ರೀಕೃಷ್ಣನ 5ನೇ ಅವತಾರವಾದಂತ ಪರಶುರಾಮನ ಅವತಾರದಲ್ಲಿ ಬಿಲ್ಲು, ಕೊಡಲಿ, ಗುಡಿಸಲು ಮತ್ತು ಕಾಡು ಮನುಷ್ಯನ ಈ ರೀತಿಯ ಉಲ್ಲೇಖಗಳಿವೆ. ನಂತರದ ವಿಕಸನದಲ್ಲಿ ಗುಂಪು ಗುಂಪುಗಳಾದ ಆಯುಧವುಳ್ಳ ಮಾನವರ ನಡುವೆ ಹೆಣ್ಣು, ಆಹಾರ ಮತ್ತು ಅಸ್ತಿತ್ವಕ್ಕಾಗಿ ಕದನಗಳು ನಡೆಯುತ್ತವೆ ಎಂಬ ಉಲ್ಲೇಖಗಳಿವೆ. ಅದೇ ರೀತಿ ರಾಮಾಯಣದಲ್ಲೂ ಸಹಿತ ಅದೇ ನಿದರ್ಶನದ ಮೇಲೆ ಯುದ್ಧಗಳು ನಡೆದಿವೆ. ನಂತರದ ವಿಕಸನದಲ್ಲಿ ಕೇವಲ ಗುಂಪಿನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದಂತ ಮಾನವರು ತಮ್ಮ ರಾಜ್ಯ ಅಥವಾ ವ್ಯಾಪ್ತಿಯ ವಿಸ್ತರಣೆಗಾಗಿ ಹೋರಾಟಗಳನ್ನ ಆರಂಭಿಸಲಾಗುತ್ತೆ. ಅದೇ ರೀತಿ ಕೃಷ್ಣ ಪರಮಾತ್ಮನ 8ನೇ ಅವತಾರವಾದಂತ ಶ್ರೀಕೃಷ್ಣನ ಅವತಾರದಲ್ಲಿ ಇಡೀ ಮಹಾಭಾರತ ಯುದ್ಧ ನಡೀತಕ್ಕಂಥದ್ದೇ ಒಂದು ಆಸ್ತಿಗಾಗಿ ಅಥವಾ ಒಂದು ಪ್ರಾಂತ್ಯಕ್ಕಾಗಿ. ಈ ಸಿದ್ಧಾಂತದ ಮೂಲಕ ನಮ್ಮ ಸನಾತನ ಧರ್ಮ ಅಂತಕ್ಕಂಥದ್ದು ಜಗತ್ತಿಗೆ ಮೊಟ್ಟ ಮೊದಲ ಜೀವ ವಿಕಸನ ಸಿದ್ಧಾಂತವನ್ನ ಕೊಡುಗೆಯಾಗಿ ನೀಡುತ್ತೆ. ಅದು ಈ ಶ್ರೀಕೃಷ್ಣನ ಅವತಾರಗಳ ಮೂಲಕ. ಆದರೆ ಈ ಪ್ರಸ್ತುತ ಜಗತ್ತಿನಲ್ಲಿ ಈ ಸಿದ್ಧಾಂತಗಳು ಕೇವಲ ಕಾಲ್ಪನಿಕ ಕಥೆ ಬುಕ್ಗಳಲ್ಲಿ ಮುದ್ರಣವಾಗುತ್ತೆ. ಈ ಪಾಶ್ಚಿಮಾತ್ಯರು ಪ್ರತಿಪಾದಿಸಿದಂತ ಎಲ್ಲಾ ಸಿದ್ಧಾಂತಗಳು ಪ್ರಸ್ತುತ ಈ ಪಠ್ಯ ಪುಸ್ತಕಗಳಲ್ಲಿ ಮುದ್ರಣಗೊಳ್ಳುತ್ತೆ. ಇನ್ನು ನಾವಾದರೂ ನಮ್ಮ ಸನಾತನ ಧರ್ಮದ ವೈಜ್ಞಾನಿಕತೆಯನ್ನು ಅರಿತು ನಮ್ಮ ಮಕ್ಕಳಲ್ಲಿ ಅರಿವು ಮೂಡಿಸೋಣ. ಧನ್ಯವಾದಗಳು. ಇನ್ನೂ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಧನ್ಯವಾದ.